ನೀನ್ ಕಿಡ್ನಾಪ್ ಆದೆ ಅಂತ ನನ್ಗೂ ತುಂಬಾ ಆಶ್ಚರ್ಯ ಆಯ್ತು. ನಿನ್ ಕಿಡ್ನಾಪ್ ಮಾಡಿ ಅದ್ರಲ್ಲಿ ಮಂತ್ರನ್ ಸಿಕ್ಕಾಕ್ಸೋದಿಕ್ ಯಾಕೆ ನೋಡಿದ್ರು? ಅದ್ರಲ್ಲಿ ಒಂದಂತೂ ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇದೆ, ನಿನ್ ಕಿಡ್ನಾಪ್ ಹಿಂದೆ ಮಂತ್ರನ್ ಕೈವಾಡ ಇದೆ ಅಂತ. ಈ ತರ ಕ್ರಿಮಿನಲ್ ಬುದ್ಧಿ ಇದ್ದವ್ರಿಗೇನೆ ಈ ತರ ಎಲ್ಲ ಮಾಡೋದಿಕ್ ಸಾಧ್ಯ ಅರ್ಚನಾ. ಮೇಡಮ್ 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 ರಿಲ್ಯಾಕ್ಸ್. ಏನ್ ಮಾತಾಡ್ತಿದ್ದೀರಾ ನೀವು? ಸುಮ್ನೆ ಹಾಗೆಲ್ಲ ಇನ್ನೊಬ್ರ ಮೇಲೆ ಅಪವಾದ ಹಾಕ್ಬಾರ್ದು, ತಪ್ಪಲ್ವಾ? ನಿಮಗೂ ಮಂತ್ರಂಗೂ ಸಾವಿರ ಇರ್ಬೋದು, ದ್ವೇಷ ಇರ್ಬೋದು. ಹಾಗಂತ ಹೇಳಿ ನಿಮ್ಮಿಬ್ರು ವಿಷಯಕ್ಕೆ ನನ್ನನ್ ಯಾಕೆ ಕರ್ಕೊಂಡ್ ಬರ್ತಿದ್ದೀರಾ? ಮೇಡಮ್, ನಿಮ್ಗೆ ಎಷ್ಟ್ ಸಲ ಹೇಳಿದ್ದೀನಿ ಆಫೀಸಲ್ಲಿ ಪರ್ಸನಲ್ ವಿಚಾರ ಮಾತಾಡಬಾರ್ದು ಅಂತ. ಅದು ಅಲ್ಲದೆ ಮಂತ್ರ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಈ ಆಫೀಸಲ್ಲಿ ಮಂತ್ರ ಇಲ್ಲ ಅಂದ್ರೆ ಆಫೀಸೇ ನಡೆಯೋದಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ದಯವಿಟ್ಟು ಇನ್ನೊಂದ್ಸಲ ಹಾಗೆಲ್ಲ ಮಾತಾಡ್ಬಿಡಿ. ಅದು ದಾಸ್, ಮಂತ್ರನ್ ಒಳಗಡೆ ಕಳಿಸಿ. ಆಯ್ತು ಮೇಡಮ್. ಹಾ ಮೇಡಮ್, ಅರ್ಚನಾ ಮೇಡಮ್ ಕರೀತಿದ್ದಾರೆ. ಹಾ ಎಸ್ ಮ್ಯಾಮ್. ಮಂತ್ರ, ಏನು ಫೋನ್ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೀರಾ? ಈ ತರ ಫೋನ್ ಎಲ್ ಬೇಕಂದ್ರೆ ಅಲ್ಲಿ ಬಿಟ್ಟು ಹೋಗ್ಬಾರ್ದು ಮಂತ್ರ.